ವೀಕ್ಷಕರಿಗೆ ನಮಸ್ಕಾರ. ದೊಡ್ಡ ಹೋಟ್ಲು ಸ್ಟಾರ್ಟ್ ಮಾಡ್ಬಿಟ್ರೆ ಸಾಕಾಗಲ್ಲ, ಅದನ್ನು ಹೇಗೆ ನಿಭಾಯಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತಾನು ಗೊತ್ತಿರಬೇಕು. ಒಳ್ಳೆ ಇಡ್ಲಿ, ವಡೆ, ಸಾಂಬಾರ್, ಮಸಾಲೆ ದೋಸೆ ತಿನ್ಬೇಕು ಅಂದ್ರೆ ಒಳ್ಳೆ ಜಾಗ ರೆಫರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ದರ್ಶನ್ ಫುಡ್ ಟಿವಿ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡಿ. ಯಾವ್ದು ತಾಜಾ ಉಪಹಾರ ಅಂತ. ಈ ತಾಜಾ ಉಪಹಾರ ಸ್ಟಾರ್ಟ್ ಮಾಡ್ಕೊಂಡ್ಬಂದು 7 ವರ್ಷ ಆಯ್ತು. ಅಂದ್ರೆ 2019 ಸ್ಟಾರ್ಟ್ ಮಾಡ್ಕೊಬಂದವ್ರೆ. ಇಲ್ಲಿ ಜನ ಯಾವಾಗ್ಲೂ ನೋಡಕ್ ಹೋದ್ರೆ ಕ್ರೌಡ್ ಆಗೇ ಇರ್ತಾರೆ. ಹಾಗೆ ಇವ್ರದ್ದು ಬರೀ ಹೋಟ್ಲಲ್ಲ, ಆಮಂತ್ರಣ ಕ್ಯಾಟ್ರಿಂಗ್ ಕೂಡ ಇದೆ. ಆಮಂತ್ರಣ ಕ್ಯಾಟ್ರಿಂಗ್ ಶುರು ಮಾಡ್ಕೊಂಡ್ಬಂದು 1 ವರ್ಷ ಆಗಿದೆ. ಇವ್ರ ಹೋಟೆಲ್ ಟೈಮಿಂಗ್ಸ್ ಕೊಂದು ಬೆಳಗ್ಗೆ 6:30 ರಾತ್ರಿ 10 ಗಂಟೆ ತನಕ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರ ಹೋಟ್ಲಲ್ಲಿ ಬೆಳಗ್ಗೆ ತಿಂಡಿ ಹೊತ್ತಲ್ಲಿ ಏನೇನ್ ಫೇಮಸ್ ಇದೆ ಇವ್ರ ಹತ್ರ ಕೇಳೋಣ, ನೋಡೋಣ ಬನ್ನಿ. ಬೆಳಗ್ಗೆ ಹೊತ್ತಿಲ್ಲಿ ತಾಜಾ ಉಪಹಾರ ಅಲ್ಲಿ ನಿಮ್ದ್ರಲ್ಲಿ ಏನ್ ಫೇಮಸ್? ನಮ್ಮಲ್ಲಿ ಇಲ್ಲಿ ಫೇಮಸ್ ಬಂದು ಖಾರ ಬಾತ್, ರವಾ ಇಡ್ಲಿ, ಮಂಗಳೂರು ಬನ್ಸು, ಬಟರ್ ಮಸಾಲ ಎಲ್ಲ ಫೇಮಸ್ ಇದೆ. ಈ ಹೋಟೆಲ್ ಅವ್ರದ್ದು ಅಡ್ರೆಸ್ ಇಲ್ಲ ಅಂತ ಹೇಳ್ಬೇಕಾ, ಅಡ್ರೆಸ್ ನ ನೋಟ್ ಮಾಡ್ಕೊಳ್ಳಿ. ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಶೋಭಾ ಹಾಸ್ಪಿಟಲ್ ಸರ್ಕಾರ ಹತ್ರ, ICICI ಬ್ಯಾಂಕ್ ಪಕ್ಕದಲ್ಲೇ, ವಿಜಯನಗರ, ಬೆಂಗಳೂರು. ಈ ಹೋಟೆಲ್ ಮಾಲೀಕರಾದ ಅಂತ ಅಜಿತ್ ಕುಮಾರ್ ಹಾಗೂ ಉಮಾಶಂಕರ್ ಅಂತ. ಇವ್ರದ್ದು ಪ್ರೈಸ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಪ್ರೈಸ್. ಇಲ್ಲಿ ನಾನು ಇಲ್ಲಿ ಹೋಗಿ ಏನೇನ್ ತಗೊಂಡೆ ಅಂತ ಹೇಳ್ಬೇಕಾ, ಬನ್ನಿ ನೋಡೋಣ. ನಾನ್ ಫಸ್ಟ್ ತಗೊಂಡಿದ್ದು ಇಡ್ಲಿ, ವಡೆ, ಸಾಂಬಾರ್ ತಗೊಂಡಿದ್ದೆ. ಡಿಪ್ ಮಾಡ್ಕೊಟ್ಟಿದ್ರು. ಇಡ್ಲಿ ಎಲ್ಲ ಕ್ಲೀನ್ ಆಗಿ ಸಾಂಬಾರ್ ಹಾಕೊಂಡು ಸೂಪರ್ ಆಗಿತ್ತು. ನೆಕ್ಸ್ಟ್ ಬಂದು ನಾನು ಇಲ್ಲಿ ಮಂಗಳೂರು ಬನ್ಸ್ ತಗೊಂಡಿದ್ದೆ. ಬನ್ಸ್ ಎಲ್ಲ ಒಳಗಡೆ ಸಾಫ್ಟ್ ಆಗಿತ್ತು, ಸೂಪರ್ ಆಗಿತ್ತು. ನೆಕ್ಸ್ಟ್ ಏನ್ ತಗೊಂಡೆ, ಮಸಾಲೆ ದೋಸೆ ತಗೊಂಡೆ. ಬೆಣ್ಣೆ ಹಾಕಿ ಕೊಟ್ಟಿದ್ರು, ಕ್ರಿಸ್ಪಿಯಾಗಿ ಗರ್ಗರಿ ಆಗಿತ್ತು. ಮಸಾಲೆ ದೋಸೆ ತಿನ್ನಕ್ ನೋಡಿ ಬೊಂಬಾಟಾಗಿತ್ತು, ಸೂಪರ್ ಆಗಿತ್ತು. ಲಾಸ್ಟ್ ಅಲ್ಲಿ ಇಲ್ಲಿ ಟೀ ಜೊತೆ ಎಂಡ್ ಅಪ್ ಮಾಡೋಣ ಅಂತ ಟೀ ಕೂಡ ಸಖತ್ತಾಗಿತ್ತು, ಬೊಂಬಾಟಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್ ಬಾಯ್.